ಪ್ರತಾಪ್ ಸಿಂಹರೇ, ನಾನು ಎರಡನೇ ಪ್ರಶ್ನೆ ಆಮೇಲೆ ಮೊದಲ ಪ್ರಶ್ನೆ, ತೃತೀಯ ರಂಗ ರಾತ್ರಿ ಮಧ್ಯರಾತ್ರಿ ರೆಡಿ ಆಗ್ಬೋದು, ಬೆಳ್ಳಂಬೆಳಿಗ್ಗೆ ಕೂಡ ಸಂಘಟನೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ಅದ್ರ ಬಗ್ಗೆ ಕಿತ್ತು ಹೋಗ್ಬೋದು, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ. ನಾವು ರೆಡಿ ಆಗ್ತೀವಿ ಅಂತ. ಅವ್ರ ಹಿಂದೆ ಕೂಡ 2009 ಚುನಾವಣೆಗೆ ಹೋದಾಗ ಬೆಂಗಳೂರು ಹತ್ರ ದಾಬಸ್ಪೇಟೆನಲ್ಲಿ ತೃತೀಯಾಂಗದ ಎಲ್ಲ ನಾಯಕರು ಸೇರಿಬಿಟ್ಟು ಒಂದು ಸಭೆನ ಮಾಡಿದ್ರು. ನನಗೆಲ್ಲ ಕೈ ಎತ್ತಿಲ್ಲ ಹೇಳಿದ್ರು. ನಾನೊಂದು ಆರ್ಟಿಕಲ್ ಬರೆದಿದ್ದೆ, ನಮ್ಮ ಸಂಸಾರ ಅತೃಪ್ತರ ಸಾಗರ, ಅಧಿಕಾರವೆಂಬುದೇ ನಮಗಾಧಾರ ಅಂತ ಬರೆದಿದ್ದೆ ನಾನು. ಇಲ್ಲಿ ಸಮಸ್ಯೆ ಇರೋದು ಅಂತಂದರೆ, ತೃತೀಯ ರಂಗ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಅವ್ರಿಗೊಂದು ಕಾಮನ್ ಅಜೆಂಡಾ, ಕಾಮನ್ ಇಂಟೆನ್ಷನ್ನು, ಎಲ್ಲರಲ್ಲೂ ಕೂಡ ಒಂದೇ ಒಂದು ದೇಶದ ಬಗ್ಗೆ ಯೋಚನೆ ಮಾಡೋಂಥ ಒಂದು 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 ಐಡಿಯಾ ಅನ್ನೋದಿದೆಯಲ್ಲ, ಅವ್ರನ್ನ ಬೈಂಡಿಂಗ್ ಆಗಿದ್ದರೆ ಖಂಡಿತ ತಪ್ಪಾಗ್ತಿರಲಿಲ್ಲ. ಆದರೆ ಅವ್ರದ್ದು ಏನಾಗುತ್ತೆ ಅಂದರೆ, ಎಲೆಕ್ಷನ್ ಹತ್ರ ಒಂದಾದ ಕೂಡಲೇ ಅವರೆಲ್ಲ ಒಂದಾಗ್ತಾರೆ. ನೋಡಿ, ತಮಿಳ್ನಾಡಿಗೆ ಹೋದರೆ DMK ಮತ್ತು ADMK ಒಂದಾಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೋದರೆ ನಿಮ್ಗೆ ಪಶ್ಚಿಮ ಬಂಗಾಳಕ್ಕೆ ಹೋದರೆ TMC ಮತ್ತು ಕಮ್ಯುನಿಸ್ಟ್ ಒಂದಾಗಕ್ಕೆ ಸಾಧ್ಯ ಇಲ್ಲ. ಕೇರಳಕ್ಕೆ ಬಂದರೆ UDFನಲ್ಲಿ ಒಂದಷ್ಟು ಜನ ಇದ್ದಾರೆ, ಮುಸ್ಲಿಂ ಲೋಗ ಒಂದು ಕಡೆ ಇದೆ, ಇನ್ನೊಂದು ಕಡೆ ಬೇರೆಯವ್ರುಗಳು ಇದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ NCP ಅವರು ಎಲ್ಲರ ಜೊತೆ ಫ್ಲರ್ಟ್ ಮಾಡ್ತಿರ್ತಾರೆ. SP BSP ಒಂದಾಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ RJD ಮತ್ತು JDU ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಪ್ರಾಕ್ಟಿಕಲಿ ವಯಬಲ್ ಒಂದಾಗ್ತೀವಿ ಅಂತ ತಲೆ ಕೆಡಿಸ್ಕೊಬೇಡಿ ಕಾಂಗ್ರೆಸ್ BJPನವ್ರು, ನಾವು ಒಂದಾಗ್ತೀವಿ ಆರಾಮಾಗಿ ಅಂತ. ಕರೆಕ್ಟ್. ಇಂದಿರಾ ಗಾಂಧಿ ಅವ್ರ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಕಂಟೆಸ್ಟ್ ಮಾಡಿದಂಥ ವೀರೇಂದ್ರ ಪಾಟೀಲ್ ಅವರು ಅದೇ ಇಂದಿರಾ ಗಾಂಧಿ ಅವ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಕೊನೆಗೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಸೋನಿಯಾ ಗಾಂಧಿ ಅವ್ರನ್ನ ಏಕವಚನದಲ್ಲಿ ಸಂಬೋಧಿಸಿದಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಚೂರಿ ಹಾಕಿದ್ರು, ನನಗೆ ಇಲ್ಲಿ ಚೂರಿ ಹಾಕಿದ್ರು, ಅನಂತಕುಮಾರ್ ಚೂರಿ ಹಾಕಿದ್ರು, ಅಡ್ವಾಣಿ ನನ್ನ ತೆಗೆದಾಗ ಖಂಡಿತ ಅದನ್ನ ಮರ್ತು ಬಿಟ್ಟರು. ಒಪ್ಕೊಳ್ತೀನಿ, ನೀವು ಹೇಳೋದು ನಾನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೀನಿ. ಎಲ್ಲ ಪಕ್ಷಗಳಲ್ಲೂ ಈ ರೀತಿ ಮೇಲಾಟಗಳು, ಪರಸ್ಪರ ದೋಷಾರೋಪಣೆ, ದೂಷಣೆ ಇದ್ದೇ ಇರುತ್ತೆ. ನಿಮ್ಮ ಪಕ್ಷ ಬೇರೆಯವರಿಗಿಂತ ಭಿನ್ನ ಇಲ್ಲ ಅಂತ ನಾನು ಹೇಳ್ತಲ್ಲ. ಅಲ್ಲಿ ನೀವು ಪಕ್ಷ ಕ್ಯಾಂಡಿಡೇಟ್ ಅಲ್ವಾ? ಈಗ ನಾನು ಕೇಳ್ತಾ ಇರೋದಕ್ಕೆ ತಿಳ್ಕೊಳ್ಳಿ, ಇವತ್ತು ದೇಶಾದ್ಯಂತ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ UPA ಏನು ಆಡಳಿತ ಕೊಟ್ಟಿದೆ ಜನ ಗೊತ್ತಿದೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ ತನ್ನ ಸಾಧನೆಯನ್ನು ಮುಂದಿಟ್ಕೊಂಡು ನಮಗೆ ಮತ್ತೊಂದು ಸರಿ ಆಶೀರ್ವಾದ ಮಾಡಿ ಅಂತ ಜನರನ್ನು ಕೇಳ್ತಾರೆ. ಪ್ರತಿಪಕ್ಷಗಳೇನು ಮಾಡ್ತವೆ, ಆಡಳಿತ ಪಕ್ಷದ ವೈಫಲ್ಯವನ್ನು ತೋರಿಸ್ಬಿಟ್ಟು ಜನರ ಮುಂದೆ ಹೋಗ್ತವೆ. ಈ ಥರದೊಂದು ನಡೀತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗ್ತಿದೆ ಅಂತಂದರೆ, ತಮ್ಮ ಸಾಧನೆಯನ್ನು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿ ಬೈತಾ ಕೇಳ್ತೆ. ಪ್ರತಾಪ್ ಅವರೇ, ಈಗ ಯುದ್ಧದಲ್ಲಿ ಅನೇಕ ಅಸ್ತ್ರಗಳು ಬರ್ತವೆ. ನಿಮ್ಮ ಅಸ್ತ್ರ ಸರಿ ಇದ್ರೆ ಬೇರೆ ಅಸ್ತ್ರಗಳಿಗೆ ಯಾಕೆ ಹೆದರ್ತಾ ಇದ್ರಿ ಅಂತ? ಯಾವುದಕ್ಕೂ ನಾವು ಹೆದರ್ತಾ ಇಲ್ಲ. ನಾವು ಮಾಡಿರುವಂತ ಮೋದಿ ಅಂತ ನಿಮಗೆ ಯಾಕೆ ಭಯ? ನಮ್ಗಿಲ್ಲ. ಯಾರು ಭಯ ಬೀಳ್ತಾರೆ? ಅಲ್ಲಿ ಇವ್ರು ಕಾಂಗ್ರೆಸ್ ಅವರು, ನಾನು ಕಾಂಗ್ರೆಸ್ ಅವರು ಭಯ ಬೀಳ್ತಿರೋದು ಯಾರು ಬೀಳೋದಿಲ್ಲ. ಲಕ್ಷ್ಮಣ್ ಅವರೇ, ನಾನು ಚರ್ಚೆಯ ದಿಕ್ಕನ್ನ ಒಂದು ಸರಿಯಾದ ರೀತಿಯಲ್ಲಿ ತರೋಣ ಅಂದ್ಬಿಟ್ಟು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯ ಮುಂದೆ ಇರುವಂತ ಗುರಿ ಏನು, ಅವರ ವಿಷನ್ ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತ ಕೇಳಿ ಕೇಳಿ. ಮೋದಿ ಬದಲು ಸಿಮ್ಮನ್ ಏನಾರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡಿದರೆ ಐ ವುಡ್ ಹ್ಯಾವ್ ಬೀನ್ ದಿ ಫಸ್ಟ್ ಮ್ಯಾನ್ ಟು ವೋಟ್ ಫಾರ್ ಹಿಮ್. ಮೋದಿ ಆಗಲ್ಲ. ಅಟ್ಲೀಸ್ಟು ನಾನು ಫಸ್ಟ್ ಎಲ್ಲದೂ ಕೂಡ ಒಂದು ಸ್ಟೆಪಿಂಗ್ ಸ್ಟೋನ್ ಅಂತ ಇರುತ್ತೆ. ನಾಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಅದಕ್ಕಿಂತ ಮೊದಲಾಗಿ ನಾನು ಸಂಸದ ಆಗಬೇಕು. ಕಣದಿಂದ ಹಿಂದೆ ಸರಿಬಿಟ್ಟು ನನಗೆ ಸಂಸದ ಗೊತ್ತಿಲ್ಲ, ಕಣದಿಂದ ಹಿಂದೆ ಸರಿಬೇಕಂತ ಅಂತ ಮಾತುಕತೆ ಆಗ್ಬೋದು. ನೀವು ಆಯ್ತೀನಿ, ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇವೇಗೌಡರು 96 ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನೀವು ನಾವು ಖುಷಿ ಪಟ್ಟಿದ್ದು, ನಮ್ಮ ಕನ್ನಡಿಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾವು ಖುಷಿ ಪಟ್ಟಿದ್ದು. ನೀವು ಕೂಡ ಒಬ್ಬ ಯಂಗ್ಸ್ಟರ್ ಬಂದಿದ್ದಾನೆ ಅಂತ ಬಿಟ್ಕೊಡಿ. ನೀವು ನಿವೃತ್ತ ನ್ಯಾಯಾಧೀಶರಾಗಿದ್ದೀರಿ, ಜೀವನದಲ್ಲಿ ಎಲ್ಲ ಅನುಭವಿಸಿದ್ದೀರಿ, ಬಿಟ್ಕೊಡಿ. ಮೊದಲು ಇಲ್ಲಿ ಎಲೆಕ್ಟ್ ಆಗಿ ಅಲ್ಲ ಎಲೆಕ್ಟ್ ಕಂಟ್ರೋಲ್ ಮಾಡ್ಕೊಡಿ. ಚಂದ್ರಶೇಖರ್ ಮೋದಿ, ನೀವು ಮೋದಿನ ಒಪ್ತಾ ಇಲ್ಲ, ಬೇಕಿದ್ರೆ ಪ್ರತಾಪ್ ಸಿಂಹ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದ್ರೆ ನಾನು ಸಪೋರ್ಟ್ ಮಾಡ್ತೇನೆ ಅಂದ್ರೆ ಅದನ್ನ ಕ್ಯಾಂಡಿಡೇಟ್ ಬಿಟ್ಕೊಡಿ, ನಾನು ಹೆಲ್ಪ್ ಆಗುತ್ತೆ ಅಂತಾರೆ. ಅವರ ನಡೆ ನುಡಿ ಗುಣದ ಬಗ್ಗೆ ನನಗೆ ಮೆಚ್ಚುಗೆ ಇದೆ ಅಂತ ಮೊದಲೇ ಹೇಳಿದ್ದೀನಿ. ಅವ್ರನ್ನ ಬಿಡೋದಿಲ್ರಿ. ಇದೇನು ಅಂದರೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಗರ್ಭಗುಡಿವರೆಗೂ, ಆಮೇಲೆ ಒಳಗೆ ಹೋಗ್ಬಿಟ್ಟು ನೀವು ಇಲ್ಲೇ ನೀವು ನಿಂತೀರಿ, ಒಳಗೆ ಬರಬೇಡಿ. ಅಲ್ಲ ಒಳಗೆ ಯಾರಿಗೆ ಬಿಡ್ತಾರೆ? ಅಲ್ಲ ಒಳಗೆ ಬಿಡೋದು ಯಾರು? ಇಲ್ಲೇ ನಿಂತ್ಕೊಳ್ಳಿ. ಯಾರು ಹೊರಗಿರೋದು? ಅಲ್ಲ ಹೊರಗಿರೋ ನಾವೆಲ್ಲ, ಒಳಗಿರೋರು ಯಾರು? ಒಳಗಿರೋರು BJP ಅಂತ ಮೋದಿ ಅಂತಾರು. ಅಂದ್ರೆ ಮೆರವಣಿಗೆಯಲ್ಲಿ ಮಾತ್ರ ಕರ್ಕೊಂಡು ಹೋಗೋದು, ಅವ್ರು ಮಾತ್ರ ಕುರ್ಚಿ ಮೇಲೆ, ಉಳಿದರೆಲ್ಲ ಹೊರಗಡೆ ಅಂತ. ನೋಡಿ, ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ರಮಣ್ ಸಿಂಗ್ ಇರ್ಬೋದು, ಉಮಾಭಾರತ್ ಇರ್ಬೋದು, ಕಲ್ಯಾಣ್ ಸಿಂಗ್ ಇರ್ಬೋದು, ಎಲ್ಲ ಒಂದು ಹಿಂದುಳಿದ ಜನಾಂಗದವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿರುವಂಥದ್ದು BJP ಪಕ್ಷ. ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ, ಆಯ್ತಾ? ಎಲ್ಲ ಪಕ್ಷಗಳು ಅದೇನು ಸುಳ್ಳಲ್ಲ. ಆಮೇಲೆ ಮೋದಿ ಅವ್ರನ್ನ
ಯಾವಾಗ ಕಂಟ್ರೋಲ್ ಇಲ್ಲ ನೀನು ಹೋಗಮ್ಮ ಆಚೆಗೆ, ಕಲ್ಯಾಣ್ ಸಿಂಗ್ ನೀನು ಹೋಗಪ್ಪ ಅಷ್ಟೇ, ಯಡಿಯೂರಪ್ಪ ನೀವು ಹೋಗು. ಪ್ರತಾಪ್ ಸಿಂಹ ಅವರೇ, ತಾವು ಪ್ರಧಾನಿ ಅಭ್ಯರ್ಥಿಯಾಗಿ ಮೋದಿನ ಘೋಷಣೆ ಮಾಡಿ ನಾಯಕತ್ವ ಚುನಾವಣೆ ಹೋಗ್ತಾರೆ, ನಿಮ್ಮ ಪಕ್ಷದ ತೀರ್ಮಾನ ಅದು ಯಾರು ಕೂಡ ಕ್ವಶನ್ ಮಾಡೋಕ್ಕಾಗಲ್ಲ. ಹರ ಹರ ಮಹಾದೇವ ಅನ್ನುವಂಥದ್ದು ಹಿಂದೂ ಸಂಸ್ಕೃತಿಯಲ್ಲಿ ಶಿವನಿಗೆ ಕರೆಯುವಂಥದ್ದು. ಹರ ಹರ ಮಹಾದೇವ ಅಂತ ಒಬ್ಬ ವ್ಯಕ್ತಿನ, ಒಬ್ಬ ರಾಜಕಾರಣಿನ, ಒಬ್ಬ ನಾಯಕನ ಕರೆಯೋದ್ರಿಂದ ಯಾವ ದೇವರಿಗೆ ನೀವು ಬೆಲೆ ಕೊಡ್ತಾ, ಒಬ್ಬ ದೈವತ್ವಕ್ಕೆ ಇರಿಸ್ತಾ ಇದ್ರಿ ಮೋದಿನ, ಒಬ್ಬ ದೇವತ್ವ ಜೊತೆಗೆ ಒಬ್ಬ ಅವತಾರ ತರ ಮಾಡ್ತಾ ಇದ್ರಿ, ದೇವರ ಸ್ವರೂಪದ ಮಾಡ್ತಾ ಇದ್ರಿ. ಮೋದಿ ಅವರು ಸ್ವತಃ ಟ್ವೀಟ್ ಮಾಡಿ ಹೇಳಿದ್ದಾರೆ, ದಯವಿಟ್ಟು ಹಾಗೆ ಜೈಕಾರಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದು ಕಾಲದಲ್ಲಿ DK ಬರುವ ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿತ್ತು, ಇಂದಿರಾ ಇಸ್ ಇಂಡಿಯಾ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಅವ್ರು ಯಾವತ್ತೂ ಕೂಡ ಆತರ ಹೇಳ್ಬೇಡಿ ಅಂತ ಹೇಳಿ ಮೋದಿ ಅವರು ಹೇಳಿ ತೋರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮೋದಿ ಈಗ ಅಲ್ಲೇ ಇಲ್ಲ ಅಂತಂದ್ರೆ ನಿಮ್ಮ ಪಾಡಿ ನೀವು ಕ್ಯಾನ್ವಸ್ ಮಾಡಿ, ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ, ನಿಮ್ಮ ಹಗರಣಗಳ ಬಗ್ಗೆ ಮಾತಾಡ್ರಿ. ಮೋದಿ ಅಲ್ಲೇ ಏನೂ ಇಲ್ಲ ಆಗ ಇಲ್ಲ ಅಂತ ಹೇಳೋದು ಇದೆ ಅಂತ ಅರ್ಥ ತಾನೇ, ಅದು ಯಾಕೆ ಇಲ್ಲ ಅಂತ ಹೇಳ್ಬೇಕು, ಬಿಟ್ಬಿಡ್ಬೇಕು. ಮಾಧ್ಯಮದಲ್ಲಿ ಮೋದಿ ವರ್ಸಸ್ ರಾಹುಲ್ ಅನ್ನೋ ಒಂದು ಏನು ಯಾವ ರೀತಿಯ ಪ್ರತಿಬಿಂಬ ಕೊಟ್ಟು ಇವತ್ತು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಳೆದ 10 ತಿಂಗಳಲ್ಲಿ ನಾವು ಕೊಟ್ಟಂತಹ ಕಾರ್ಯಕ್ರಮಗಳು, ಕೇಂದ್ರದಲ್ಲಿ ನಾವು ಕೊಟ್ಟಿರುವಂಥ RTI ಕಾರ್ಯಕ್ರಮ ಇರ್ಬೋದು, ಅಥವಾ RTE ಇರ್ಬೋದು, ರೈಟ್ ಟು ಎಜುಕೇಷನ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಇರ್ಬೋದು, ಈ ಅನೇಕ ಮಹತ್ವವಾದಂತಹ ಕಾರ್ಯಕ್ರಮಗಳು ಬೇರೆ ಯಾವುದೇ ಸರ್ಕಾರ ಇದ್ರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಎರಡನೇದು ನೀವು ನಾನು ಒಂದು ಕಾಂಗ್ರೆಸ್ನವರೇ ಹೇಳಿ, ಮೋದಿ ಅಲೆ ವಿಚಾರದಲ್ಲಿ ನಾವು ಮಾತಾಡುವಂಥದ್ದು ಅಥವಾ ಮೋದಿ ಹೆಸರನ್ನು ಕಂಡ ತಕ್ಷಣ ಭಯಭೀತರಾಗುವಂತಹ ಜನ ನಾವಲ್ಲ. ಅಲ್ಲಿ ನಿಮ್ಮವ್ರು ಹೆಚ್ಚು ಪ್ರಚಾರ ಕೊಡ್ತಾ ಇದ್ರಿ. ಇಲ್ಲ ಮೋದಿ ನರ ಅಂತ ಅನ್ನೋದು, ಮೋದಿ ಚಾಯ್ ಮಾರೋದು ಯಾಕೆ ಹೇಳ್ಬೇಕು, ಬಿಟ್ಬಿಡಿ. ಅವ್ರು ಏನಾದ್ರು ಮಾಡ್ಕೊಳ್ಳೋರು ಪಕ್ಷದ ಅವ್ರು ಮಾಡ್ಕೋತಾರೆ. ಪಕ್ಷ ದೀನದಲಿತರನ್ನು ಉದ್ಧಾರ ಮಾಡಿ ಅಂತಾರೆ, ಟೀ ಅಂಗಡಿಯವನು ದೇಶದ ಪ್ರಧಾನಿಯಾಗಿ ಕರೆಯುತ್ತಾ ಇದೆಯಾ ಅಂತ ಕೇಳ್ತಾರೆ. ಟೀ ಅಂಗಡಿ ಮಾರೋರ್ನ ತುಚ್ಛವಾಗಿ ಕಾಣ್ತಾರೆ. ದಯವಿಟ್ಟು ಯಾಕಂದ್ರೆ ಮೋದಿ ಅವರಿಗೆ ನಿಮ್ಮ ಕಾರ್ಯಕ್ರಮಗಳು ಏನು ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಬಡವರಿಗೆ ಏನು ಅಂತ ಹೇಳಿದ್ರೆ ಅದು ಭಿಕ್ಷೆ ಕೊಡುವಂತದ್ದು ಅಂತೀರಾ, ಬಡವರು ಕಂಡ್ರೆ ಭಿಕ್ಷೆ ಅಂತೀರಾ ನೀವು, ಬೇರೆ. ಟೀ ಮಾರೋನು ಈ ದೇಶದ ಪ್ರಧಾನಿ ಆಗ್ಬಾರ್ದು. ದಯವಿಟ್ಟು ವಿಚಾರಗಳನ್ನ ನಾವು ವಿಮರ್ಶೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು. ತಡ್ರಿ ಏನ್ರಿ ಚಂದ್ರಶೇಖರ್ ಅವರೇ, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಜನರ ಬಳಿಗೆ ಹೋಗ್ತಾ ಇದ್ರಿ. ನೀವು ಹೋಗ್ಬಿಟ್ಟು ಕೈ ಮುಗಿದ್ರೆ ಆಗೋದಿಲ್ಲ. ನಾನು ಏನು ಮಾಡ್ತೀನಿ ಅಂತ ಹೇಳ್ಬೇಕಲ್ವಾ? ಬರೀ ಮೋದಿ, ರಾಹುಲ್, ದೇವೇಗೌಡರು ಹೆಸರು ಹೇಳಿದ್ರೆ ಓಟ್ ಬರಲ್ಲ. ನೀವೇನು ಮಾಡ್ತೀನಿ ಅಂತ ಜನರ ಹತ್ರ ಹೋಗ್ತಾ ಇದ್ರಿ. ಜನಗಳ ಮುಂದೆ ಏನು ಮಾಡ್ತೀನಿ ಅಂತ ನೀವು ಓಟ್ ಕೇಳಕ್ಕೆ ಹೋಗ್ತೀರಿ ಅಂತ ನೀವು ಕೇಳ್ತಾ ಇದ್ದೀರಿ. ನಾನು ಹೇಳೋದು ಇಷ್ಟೇ, ನಾವು ಏನು ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ, ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ. ತನ್ವೀರ್, ನಿಮ್ಮ ಪಕ್ಷದ ಅಭ್ಯರ್ಥಿ ಕಳೆದ ಬಾರಿ ಲೋಕಸಭಾ ಸದಸ್ಯರು ಅವತ್ತು ಮಾಡಿದಿರೋ ಕೆಲಸಗಳನ್ನು 250 ಕೋಟಿ ರೂಪಾಯಿ ನಾನು ಕೊಡಗು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತೀನಿ, ಇನ್ಯಾವುದೋ ಕೆಲಸಗಳನ್ನು ಮಾಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾರಲ್ಲ, 5 ವರ್ಷ ಏನು ಮಾಡಿದ್ರು ನೋಡಿ. ನಮ್ಮ ಪ್ರಸ್ತಾವನೆಗಳು ರಾಜ್ಯ ಸರ್ಕಾರದ ಮುಂದೆ ಕಳೆದ 5 ವರ್ಷಗಳಿಂದಲೂ ಮುಂದಿದೆ. ಕಾವೇರಿ ನೀರಾವರಿ ನಮ್ಮ ಜಲನಾಯ ಪ್ರದೇಶದಲ್ಲಿ ಕಾವೇರಿ 1,000 ಕೋಟಿ ರೂಪಾಯಿ ಬರ್ತಾ ಇದೆ ಅಲ್ವಾ ನಮ್ಮ ಪ್ರವಾಸೋದ್ಯಮದ ಲಾಭ, ನೀವು ಯೋಜನೆ ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒಂದು ನೀಲಿ ನಕ್ಷೆಯನ್ನು ನಾವು ತಯಾರಿಸಿ ರಾಜ್ಯ ಸರ್ಕಾರಕ್ಕೆ ಕಳೆದ 4-5 ವರ್ಷಗಳ ಹಿಂದೆ ಕೊಟ್ಟಿದ್ದೆ, ಈವರೆಗೂ ಆಗಿರಲಿಲ್ಲ. ಅದು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಕೈ ಎತ್ಕೊಂಡಿದ್ದೀವಿ. 5 ವರ್ಷ ಏನು ಮಾಡಿಲ್ಲ. 5 ವರ್ಷ BJP ಸರ್ಕಾರ ಇದ್ದಿದ್ದು. ಅಲ್ಲ, ನೀವು MP ಆಗಿದ್ರಲ್ಲ? ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪ್ರವಾಸೋದ್ಯಮ ಸಚಿವ ಆಗಿದ್ದಂತ ಕುಮಾರಿ ಶೆಲ್ಜಾ ಅವ್ರನ್ನ ಒಂದ್ಸರಿ ಕರೆಸಿದ್ರ. ಇಲ್ಲಿವರೆಗೂ ಒಂದೇ ಒಂದು ಪ್ರಾಜೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ಇಲ್ಲ, ಆ ಸ್ಟೇಟ್ ಗವರ್ಮೆಂಟ್ ಅಲ್ಲ. ಅವ್ರು ಇಂಟರ್ಫಿಯರ್ ಆಗ್ತಾರೆ. ಇಂಟರ್ಫಿಯರ್ ಆಗ್ಬಾರ್ದೇನ್ರಿ? ಯಾವ ಕೇಳಿದ್ರೆ ನಿಮ್ಮ ಅಭ್ಯರ್ಥಿ ಜನ ಮುಂದೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದು. ಅಲ್ಲ, ನೀವೇನು ಮಾಡಿದ್ರೆ ಜನ ಕೇಳಲ್ವಾ? ಖಂಡಿತ ಏನು ಮಾಡಿದ್ರೆ ನೆಕ್ಸ್ಟ್ ನೀವೇನು ಮಾಡಿದ್ರಿ ಸ್ವಾಮಿ ಅಂತ ಕೇಳಲ್ವಾ ಜನ? ರೈಟ್ ಇದೆಯಲ್ವಾ ಕೇಳಕ್ಕೆ? ಹೇಳ್ತಾ ಇದ್ದಾರೆ ಅವ್ರು ಬರೀ ರೈಲ್ ಬಿಟ್ರು ಅಂತವ, ನೀವು ಸುಮ್ಮನೆ ಕೇಳ್ಕೊಳ್ಳಿ. ಎಲ್ಲದಕ್ಕಿಂತ ಪ್ರಮುಖವಾಗಿ ಮಾತಾಡ್ತಾರ್ರಿ ಅವ್ರು ಮಾತಾಡ್ತಾರೆ, ಯಾಕೆ ತಲೆ ಕೆಡಿಸಿ? ಸಮಸ್ಯೆ ಇವತ್ತು ರೈಲ್ವೆ ಇಲಾಖೆ ತನ್ನ ಪ್ರಮುಖವಾದಂತಹ ಯೋಜನೆ ಎಲ್ಲಿಗೆ ಮಾರ್ಗ ಇಲ್ಲ ಅಂತ ಕಡೆಗೆ ಸರ್ವೆ ಮಾಡಿ ಮಾರ್ಗ ಹಾಕುವಂಥದ್ದಕ್ಕೆ ಮಾಡಿರುವಂಥದ್ದೇ ಒಂದು ದೊಡ್ಡ ಸಾಧನೆ. ರೈಲ್ ಬಿಟ್ಟರು ಅನ್ನೋದಲ್ಲ, ಎಲ್ಲವೂ ಉಡಾಫಿಯಾಗಿ ಮಾತಾಡೋಂಗಿದ್ರೆ ಅನೇಕ ವಿಚಾರಗಳು ನಾವು ಉಡಾಫಿಯಾಗಿ ಮಾಡ್ಬೋದು.
ಆದರೆ ನಾವು ಹೇಳುವಂಥದ್ದು ಮೈಸೂರು ಮತ್ತು ಕೊಡಗು ಇದು ಬಹಳ ಪ್ರಮುಖವಾದಂತಹ ಒಂದು ಕ್ಷೇತ್ರ. ಜನರು ಶಾಂತಿಯನ್ನು ಬಯಸುವಂಥ ಕ್ಷೇತ್ರ. ನಮ್ಮ ಸಂಸದರು ಈ 5 ವರ್ಷಗಳ ಕಾಲ ಈ 2 ಜಿಲ್ಲೆಗಳಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದಕ್ಕೆ ಅವರು ಮಾಡಿರುವಂಥ ಪ್ರಮುಖ ಪಾತ್ರ ಇದೆಯಲ್ಲ, ಅದು ಒಂದು ಸಾಧನೆ ಜನರ ಮುಂದೆ ಹೋಗ್ತಾರೆ ನಮಗೆ. ಪ್ರತಾಪ್ ತಾವು ಕೂಡ ಜನರ ಬಳಿ ಹೋಗ್ತಾ ಇದ್ರಿ. ನೀವು ಯಾವ ಅಜೆಂಡಾನ ಇಟ್ಕೊಂಡು ಜನರನ್ನ ಓಲೈಸಿ ನನಗೆ ಓಟ್ ಹಾಕಿ ಅಂತ ಕೇಳ್ತಾರೆ? ನಾನು ಗಲಾಟೆ ಮಾಡ್ರಿ, ಏನು ಮಾಡಿ ನಿಮ್ಮ ಇವರು ಹೇಳ್ತಾ ಇದ್ದಾರಲ್ಲ, ವೈಯಕ್ತಿಕ ಮಾತಾಡ್ತಿದ್ರು. ನಾನು ನಿಮ್ಮ ಅಭ್ಯರ್ಥಿ ವೈಯಕ್ತಿಕ ವಿಚಾರ ಅಂದ್ರೆ ಇನ್ನೇನು ಹೊರಗಡೆ ಬನ್ರಿ. ಹಲೋ ಮಂಜು ಎಲ್ಲ ಪಕ್ಷದವರಿಗೆ ಹೇಳ್ತಾ ಇದ್ದೀನಿ, ಇದು ಅತ್ಯಂತ ಒಂದು ಗೌರವಯುತವಾಗಿ ಎಲ್ಲ ಚರ್ಚೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಪಕ್ಷಗಳ ಕಾರ್ಯಕರ್ತರು ತಮ್ಮ ಮೇಲಾಟಕ್ಕೆ ಈ ವೇದಿಕೆಯನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ನಾನು ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳಿ, ದಯಮಾಡಿ ಪ್ರಶ್ನೆಗಳನ್ನು ಕೇಳೋಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ಯಾರೂ ಕೂಡ ಮೇಲಾಟ ಮಾಡೋದ್ರಿಂದ ಉಪಯೋಗ ಇಲ್ಲ. ಮೈಸೂರಿಗೆ ಒಂದು ಬೆಲೆ ಬರಬೇಕಾದ್ರೆ ಚರ್ಚೆಯಲ್ಲಿ ಭಾಗಿಯಾಗಿ ದಯಮಾಡಿ. ಇವರು ರಾಜಕೀಯ ಪಕ್ಷದವರು ಯಾರು ರೈತರಿಗೆ ನ್ಯಾಯ ಕೊಡಲ್ಲ, ರೈತರಿಗೆ. ದಯವಿಟ್ಟು ರಾಜ್ಯದ ರೈತರು ಎಚ್ಚೆತ್ತಬೇಕು. ಪ್ರತಾಪ ಸಿಂಹ ಅವ್ನ ಹೆಂಡತಿ ಹೆಸರು ಸೈಟ್ ಮಾಡ್ಕೊಂಡು ಅವ್ರು ನನ್ನ ತಂಗಿ ಅಂತ ಹೇಳ್ತವ್ರೆ. ಅದು ದಾಖಲಾತಿಗಳು. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೆಳಗಾವಿ ಸುವರ್ಣಸೌಧದ ಮುಂದೆ 3 ದಿನ ಹೋರಾಟ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ, ರೈತರಿಗೋಸ್ಕರ ಮಾಡಿಕೊಂಡ ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಕುಡಿದು ಸತ್ತಿದ್ದಾನೆ, ಮದ್ಯ ಸೇವನೆ ಮಾಡಿ ಸತ್ತಿದ್ದಾನೆ ಅಂತ ಹೇಳಿದ್ದಾರೆ. ಇದು ರಾಜ್ಯದ ರೈತರ ಕುಲಕ್ಕೆ ಅವಮಾನ ಆಗಿದೆ. ಇವರು ಅಂತ ರೋಡು ರಸ್ತೆಗಳೆಲ್ಲ ಗುಂಡಿಡ್ದಾಗವೆ. ಅದರಿಂದ ಮೈಸೂರು ಪೂರ್ತಿ ಎಲ್ಲ ರಸ್ತೆ ನೀರು ಎಲ್ಲ ಹದಗೆಟ್ಟೋಗದ. ಇದಕ್ಕೆ 3 ಪಕ್ಷದವರು ಏನು ಉತ್ತರ ಕೊಡ್ತಾರೆ ಕೇಳಿ. ಸರ್, ವಿಶ್ವನಾಥ್ ಅವರು 5 ವರ್ಷದಿಂದ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಮೈಸೂರು ಲೋಕಸಭೆಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ನಾನು ಕೇಳ್ತಾ ಇದ್ದೀನಿ. ಇದು MP ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಡ್ಕೊಂಡ ರೀತಿ ಕಾರ್ಯಕರ್ತರು ಇದು ಎಲ್ಲೂ ಯಾವ ಜಿಲ್ಲೆಯಲ್ಲಿ ಇವತ್ತು ಗಂಟೆ ನಡೆದಿಲ್ಲ. ಇದಕ್ಕೆ ನಾವು ಮೈಸೂರು ಜನತೆ ಪರವಾಗಿ ಸುವರ್ಣ ಟಿವಿನ ಉಗಾರ್ ಅವ್ರಿಗೆ ಬೇಜಾರಾಗಿದೆ. ಆ ಸುವರ್ಣ ಟಿವಿ ಅವ್ರಿಗೆ ನಾವು ಮೈಸೂರು ಜನತೆ ಪರವಾಗಿ ನಮ್ಮ JDS ಪರವಾಗಿ ನಾವು JDS ಪರವಾಗೂ ಇದು ಇದು ಮೈಸೂರು ಲೋಕಸಭಾ ಕ್ಷೇತ್ರದ ಮೆಗಾ ಫೈಟ್. ಈ ಮೆಗಾ ಫೈಟ್ನಲ್ಲಿ 3 ಪಕ್ಷಗಳ ಪ್ರತಿನಿಧಿಗಳು, 2 ಅಭ್ಯರ್ಥಿಗಳು ಭಾಗಿಯಾಗಿದ್ದರು. ಅನೇಕ ಪ್ರಶ್ನೆಗಳು, ರಾಷ್ಟ್ರ, ರಾಜ್ಯ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮುಕ್ತ ಚರ್ಚೆ ಆಗ್ತಾ ಇತ್ತು. ವಾದ ಪ್ರತಿವಾದ ಏನೇ ಇದ್ರೂ ಕೂಡ ಸಾರ್ವಜನಿಕರು, ಪಕ್ಷಗಳ ಕಾರ್ಯಕರ್ತರಾದ ಸಹನೆಯಿಂದ ಕೇಳುವಂಥದ್ದು ಕೂಡ ಒಂದು ರಾಜಕೀಯ ಧರ್ಮ. ಆ ಧರ್ಮವನ್ನು ಮೀರಿ ಇವತ್ತು ಮೈಸೂರಿನಲ್ಲಿ ನಡೆದಿರತಕ್ಕಂಥ ಘಟನೆಗಳು ಕೂಡ ಒಳ್ಳೆಯದಲ್ಲ. ಯಾವುದೇ ವೇದಿಕೆಯನ್ನು ಸಾರ್ವಜನಿಕರು ಮತ್ತು ಪಕ್ಷಗಳ ಕಾರ್ಯಕರ್ತರು, ಸಂಘಟನೆಗಳ ಕಾರ್ಯಕರ್ತರು ಅದನ್ನು ಒಂದು ಜನಬಳಕೆಯ ಸಮಸ್ಯೆಗಳ ಪರಿಹಾರ ರೂಪದಲ್ಲಿ ಬಳಕೆ ಮಾಡ್ಕೊಳ್ಬೇಕು ಹೊರತು ಅದನ್ನು ಮೇಲಾಟಕ್ಕೆ ಬಳಕೆ ಮಾಡ್ಕೊಳ್ಬಾರ್ದು. ಅಂಥದ್ದೊಂದು ಘಟನೆ ಇಲ್ಲಿ ಆಗಿದೆ. ನಾನು ಕೂಡ ಕ್ಷಮೆ ಕೇಳ್ತೇನೆ. ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥ ಚರ್ಚೆಗಳನ್ನು ಅತ್ಯಂತ ಆರೋಗ್ಯಪೂರ್ಣವಾಗಿ ಸ್ವೀಕರಿಸಬೇಕು. ಯಾವುದೇ ಪಕ್ಷ ಕಾರ್ಯಕರ್ತರು ಪ್ರತಿಷ್ಠೆಗಾಗಿ ಇಂಥ ವೇದಿಕೆಗಳನ್ನು ಬಳಕೆ ಮಾಡಿಕೊಂಡ್ರೆ ಅದರ ಉದ್ದೇಶ ಸಫಲ ಆಗೋದಿಲ್ಲ, ವಿಫಲ ಆಗುತ್ತೆ. ಇದು ಇವತ್ತಿನ ಮೆಗಾ ಫೈಟ್. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.